ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ಮಾಸದ ವಿಷಯಗಳನ್ನು ತಿಳ್ಕೊಳ್ಳೋಣ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜುಲೈ 26ನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಬರ್ತಾನೆ. ಜುಲೈ 28ನೇ ತಾರೀಕು ಕುಜ ಕನ್ಯಾ ರಾಶಿಗೆ ಬರ್ತಾನೆ. ಈ ಬದಲಾಗುವ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಜುಲೈ 10ನೇ ತಾರೀಕು ಗುರು ಪೌರ್ಣಮಿ, ವ್ಯಾಸ ಜಯಂತಿ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂಥದ್ದು. ಗುರುಗಳ ದರ್ಶನ ಮಾಡಿದರೆ ಖಂಡಿತ ಶುಭ. ಏಕೆಂದರೆ ಧನುರಾಶಿಯವರಿಗೆ ಅಧಿಪತಿನೇ ಗುರು, ಹಾಗೆ ಸುಖಸ್ಥಾನಾಧಿಪತಿನೂ ಗುರು. ಈಗ ಗುರುಬಲ ಧನುರಾಶಿಯವರಿಗೆ ಬಹಳ ವಿಶೇಷವಾಗಿದೆ. ಸಪ್ತಮ ಗಜಕೇಸರಿ ಯೋಗ, ಚಂದ್ರನಿಂದ ಕೇಂದ್ರದಲ್ಲಿ ಗುರು ಸಂಚಾರ ಆಗುವಾಗ ಆ ರೀತಿಯ ಒಂದು ಅದ್ಭುತ ಫಲಗಳನ್ನು ಕಾಣ್ತೀರಾ. ಗುರುಗಳ ದರ್ಶನ ಮಾಡಿದರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಧನುರಾಶಿಯವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ. ಅದರಲ್ಲೂ ರಾಶಿ ಮೇಲೆ ಗುರುದೃಷ್ಟಿ ಬೀಳೋದ್ರಿಂದ ಧನುರ್ಲಗ್ನದವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿ ಶನಿ 4ನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದಾನೆ. ಕೌಟುಂಬಿಕ ಜೀವನದಲ್ಲಿ ಅತಿಶಯವಾದ ಒಂದು ಸಾಮರಸ್ಯ ಮತ್ತು ಧನಾಗಮನಗಳು ಶುಭ ಆಗುತ್ತೆ ಅಂತ ಹೇಳ್ಬೋದು. ಅರ್ಧಾಷ್ಟಮ ಶನಿ ಅಂತ ಹೇಳ್ತಾರೆ, ಸ್ವಲ್ಪ ಟೆನ್ಷನ್ ಇರುತ್ತೆ, ಖರ್ಚುಗಳು ಜಾಸ್ತಿ ಇರುತ್ತೆ, ಬಟ್ ಧನಾಗಮನ ಶುಭ ಆಗುತ್ತೆ. ಧನುರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ, ಕುಟುಂಬದಲ್ಲಿ ಸೌಖ್ಯ, ಧನಾಗಮನಗಳು ಖಂಡಿತ ಶುಭ ಆಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಅದರಲ್ಲಿ ಈ ತಿಂಗಳ 28ನೇ ತಾರೀಕು ಕುಜ ದಶಮಂಗಾರಕನಾಗಿ 10ನೇ ಮನೆಗೆ ಬರುವಂಥದ್ದು ಕೂಡ ಖಂಡಿತ ಶುಭ ಆಗುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಸ್ಥಾನಾಧಿಪತಿ ಶನಿ ಚತುರ್ಥ ಸುಖ ಸ್ಥಾನದಲ್ಲಿದ್ದಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭ ಆಗುತ್ತೆ. ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಟೈಮಿಗೆ ಸರಿಯಾಗಿ ಸಿಗುತ್ತೆ, ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೋದು, ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿ, ಮನೆ ಕಟ್ಟುವಂತಹ ವಿಚಾರಗಳು ಅಭಿವೃದ್ಧಿಯನ್ನು ಪಡ್ಕೊಡುತ್ತೆ, ಸಕ್ಸಸ್ಸನ್ನು ಕಾಣ್ತೀರಾ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ವಾಹನದಿಂದ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ, ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣಬಹುದು. ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಟ್ಟಂತೆ ಅರ್ಧಾಷ್ಟಮ ಶನಿಯ ಪ್ರಭಾವಗಳು ಸ್ವಲ್ಪ ಸ್ನಾಯುಗಳ ಮೇಲೆ, ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಬಾಧಕಗಳು ಉಂಟಾಗುತ್ತೆ. ಆದರೂ ಕೂಡ ಅಂತಹ ಸಮಸ್ಯೆಗಳೇನು ಬರೋದಿಲ್ಲ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮ ಭಾವಾಧಿಪತಿಯಾದಂತಹ ಕುಜ ದಶಮದಲ್ಲಿರ್ತಾನೆ. ಈ ತಿಂಗಳ ಅಂತ್ಯಭಾಗದ ತನಕ ಅವನು ಭಾಗ್ಯದಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ, ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಹಾಗೆ ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳಷ್ಟು ಶುಭ ಫಲಗಳನ್ನು ಕಾಣ್ತೀರಾ. ಶತ್ರು, ಋಣ, ರೋಗ ಸ್ಥಾನದಲ್ಲಿ ಸ್ವಕ್ಷೇತ್ರ ಶುಕ್ರನ ಸಂಚಾರ ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ವಲ್ಪ ಧನವ್ಯಯ ಅನ್ನೋದು ನಿರೀಕ್ಷೆಗೂ ಮೀರಿ ನಡೆಯುತ್ತೆ, ಬಟ್ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆಗೆ ಡಿಪೆಂಡ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಮುಂದೆ ಅದರಿಂದ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರಾ. ಸಪ್ತಮದಲ್ಲಿ ರವಿ ಮತ್ತು ಗುರುವಿನ ಸಂಚಾರ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ಅದ್ಭುತವಾದ ರಾಜಯೋಗ ಅಂತ ಹೇಳ್ತಾರೆ. ಇದು ವೆರಿ ರೇರ್ ಕಾಂಬಿನೇಷನ್. ಇದು ಚತುರ್ಥ ಕೇಂದ್ರಾಧಿಪತಿಯಾದಂತಹ ಗುರು, ಭಾಗ್ಯಾಧಿಪತಿಯಾದಂತಹ ಸೂರ್ಯ ಅವರಿಬ್ಬರೂ ಸೇರಿ ಸಪ್ತಮ ಕೇಂದ್ರದಲ್ಲಿ ಕೂರುವಂಥದ್ದು ಅದ್ಭುತವಾದಂತಹ ಯೋಗ. ಯಾವುದಾದ್ರೂ ಸರ್ಕಾರಿ ಉದ್ಯೋಗ ಅಥವಾ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು ಅಥವಾ ಯಾವುದಾದ್ರೂ UPSC ಎಕ್ಸಾಮ್, ಇಂಥ ವಿಶೇಷವಾದಂತಹ ಸ್ಥಾನಮಾನಗಳು, ಹುದ್ದೆ, ಪ್ರಮೋಷನ್, ಬಡ್ತಿ, ಇದೆಲ್ಲದಕ್ಕೂ ಕೂಡ ಇದು ಒಂದು ಉತ್ತಮವಾದಂತಹ ಕಾಂಬಿನೇಷನ್. ಇದು ಜುಲೈ 16ರ ತನಕ ಯೋಗ ಬಹಳಷ್ಟು ಫಲಗಳನ್ನು ಕೊಡುತ್ತೆ ಧನುರಾಶಿಯವರಿಗೆ. ಎಲ್ಲ ವಿಚಾರಗಳಲ್ಲಿ ಒಂದು ಅತಿಶಯವಾದ ಒಂದು ಕಾಂಬಿನೇಷನ್.
ತುಂಬ ಅಪರೂಪದಲ್ಲಿ ಬರುತ್ತೆ. ಎಲ್ಲೋ ಒಂದು 4-5 ವರ್ಷಕ್ಕೆ ಒಮ್ಮೆ ಈ ಥರ ಗುರು ಆ ರಾಶಿಯಲ್ಲಿ ಕೂರುವಂಥದ್ದು ತುಂಬ ಅಪರೂಪ. 12 ವರ್ಷಕ್ಕೊಂದು ಸರಿ ಗುರು ಆ ರಾಶಿಗೆ ಬರ್ತಾನೆ. ಭಾಗ್ಯಾಧಿಪತಿ ಸೂರ್ಯ ಅವನ ಜೊತೆಯಲ್ಲಿರುವಂಥದ್ದು ಧನುರಾಶಿಯವರಿಗೆ ಅತಿಶಯವಾದ ಅಭಿವೃದ್ಧಿ, ಭಾಗ್ಯೋದಯಗಳನ್ನು ಕೊಡುತ್ತೆ. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕಾಣ್ಬೋದು. ಅದರಲ್ಲೂ ಕೂಡ ಕರ್ಮ ಉದ್ಯೋಗ ಕ್ಷೇತ್ರ, ಇದರಲ್ಲಿ ಬಡ್ತಿ, ಪ್ರಮೋಷನ್ ಅಥವಾ ಉದ್ಯೋಗದಲ್ಲಿ ಯಾವುದಾದ್ರೂ ಒಂದು ಉನ್ನತ ಸ್ಥಾನಗಳನ್ನು ಪಡೆಯೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸಪ್ತಮ ವಿವಾಹ, ಮಾಂಗಲ್ಯ, ದಾಂಪತ್ಯ ಅನ್ನುವಂತಹ ಸ್ಥಾನ. ಆ ಸ್ಥಾನದಲ್ಲಿ ರವಿ ಮತ್ತು ಗುರುವಿನ ಸಂಚಾರ ಆಗ್ತಾ ಇರುತ್ತೆ. ವಿವಾಹದ ಅಂಚಿನಲ್ಲಿರುವವರಿಗೆ ಅತಿಶಯವಾದ ಗುರುಬಲ. ಸೊ ಧನುರಾಶಿಯವರಿಗೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ವಿಶೇಷವಾದಂತಹ ಗುರುಬಲ. ವಿವಾಹದ ಅಂಚಿನಲ್ಲಿರುವಂಥವರಿಗೂ ಕೂಡ ಅತಿಶಯವಾದ ಒಂದು ಗುರುಬಲ. 12 ವರ್ಷಕ್ಕೊಮ್ಮೆ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರ್ತಾನೆ. ವಿವಾಹಕ್ಕೆ ಇದು ಪ್ರಧಾನವಾಗಿ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ಧನುರಾಶಿಗಳು ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಖಂಡಿತವಾಗ್ಲೂ ಶುಭ ಆಗುತ್ತೆ. ಕೇಂದ್ರ ಕೋಣಾಧಿಪತಿಗಳು, ಸುಖ ಸ್ಥಾನಾಧಿಪತಿಯಾದಂತಹ ಗುರು, ಭಾಗ್ಯಾಧಿಪತಿ ಸೂರ್ಯ ಅವರೆಲ್ಲ ಸಪ್ತಮ ಕೇಂದ್ರದಲ್ಲಿ ಸೇರುವಂಥದ್ದು ಅದ್ಭುತವಾದ ಒಂದು ರಾಜಯೋಗವನ್ನು ಕೊಡುತ್ತೆ. ಧನುರಾಶಿಯವರಿಗೆ ಈ ಮಾಸಗಳಲ್ಲಿ ಖಂಡಿತ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ವೈವಾಹಿಕ ಜೀವನ, ಮಂಗಳ ಕಾರ್ಯಗಳು ಇದೆಲ್ಲದಕ್ಕೂ ಕೂಡ ಬಹಳ ಶುಭ ಫಲ ಅಂತಲೇ ಹೇಳ್ಬೋದು ವೀಕ್ಷಕರ. ಅಷ್ಟಮ ಭಾವದಲ್ಲಿ ಬುಧನ ಸಂಚಾರ ಆಗ್ತಾ ಇರುತ್ತೆ. ಕರ್ಮಾಧಿಪತಿ ಬುಧ ಅಷ್ಟಮದಲ್ಲಿರ್ತಾನೆ. ಉದ್ಯೋಗಕ್ಕೆ ಹೆಚ್ಚಿನ ಸಮಯ ಕೊಡೋದಕ್ಕಾಗೋದಿಲ್ಲ. ಅಭಿವೃದ್ಧಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಕೆಲಸ ಮಾಡಿದರೆ ಹೆಚ್ಚಿನ ಲಾಭಗಳನ್ನು ನೋಡ್ತೀರ. ಬಟ್ ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯಗಳನ್ನು ಕೊಡೋದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಏಕೆಂದರೆ ಕರ್ಮಾಧಿಪತಿ ಸಪ್ತಮಾಧಿಪತಿಯಾಗಿ ಬುಧ ಅಷ್ಟಮದಲ್ಲಿರ್ತಾನೆ. 16ರ ನಂತರ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಖಂಡಿತ ಅದು ಅಭಿವೃದ್ಧಿಗಳನ್ನು ಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಾಕ್ಯಕ್ಕೆ ಒಂದು ತೂಕ ಅನ್ನುವಂಥದ್ದು ಬರುತ್ತೆ. ಅದರಿಂದ ಬಹಳಷ್ಟು ಹೆಸರು ಸಂಪಾದನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದು ಸುಖಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ. ಭಾಗ್ಯೋದಯಗಳನ್ನು ಕಾಣ್ತೀರ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಅತಿಶಯವಾಗಿ ಸಿಗುತ್ತೆ. ಭಾಗ್ಯೋದಯ ಉಂಟಾಗುತ್ತೆ. ದಶಮ ಕರ್ಮ ಉದ್ಯೋಗ ಸ್ಥಾನ. ಕುಜ ಮತ್ತು ಕೇತು ಭಾಗ್ಯದಲ್ಲಿದ್ದು ಈ ತಿಂಗಳ 28ರ ನಂತರ ಕುಜ ದಶಮ ಕೇಂದ್ರಕ್ಕೆ ಬರ್ತಾನೆ. ಖಂಡಿತ ಅಭಿವೃದ್ಧಿಗಳಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ ಇದನ್ನೆಲ್ಲ ಖಂಡಿತ ಕಾಣ್ಬೋದು. ಉದ್ಯೋಗದ ಪರಿವರ್ತನೆಗಳನ್ನು ಮಾಡುವವರಿಗೂ ಕೂಡ ಇದಕ್ಕಿಂತ ಉತ್ತಮವಾದ ಸಮಯ ಸಿಗೋದಿಲ್ಲ. ಧನುರಾಶಿಯವರು ಯಾವುದೇ ಪರಿವರ್ತನೆಗಳು, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಮಾಡಿಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಏಕಾದಶವನ್ನು ಲಾಭಸ್ಥಾನ ಅಂತ ಹೇಳ್ತೇವೆ. ಲಾಭಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಲಾಭಗಳನ್ನು ಖಂಡಿತವಾಗ್ಲೂ ತಂದುಕೊಡ್ತಾನೆ. ಮುಂದಿನ ತಿಂಗಳಲ್ಲಿ ಗುರು ಮತ್ತು ಶುಕ್ರ, ಅಂದರೆ ಈ ತಿಂಗಳ 26ನೇ ತಾರೀಕು ದೈವಗುರು ಮತ್ತು ದೈತ್ಯ ಗುರುಗಳು ಒಂದೇ ರಾಶಿಯಲ್ಲಿ ಕೂರುವಂಥದ್ದು ಕೂಡ ಧನುರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ತಂದುಕೊಡುತ್ತೆ. ಸುಖಾಧಿಪತಿ ಲಾಭಾಧಿಪತಿಗಳು ಕೇಂದ್ರದಲ್ಲಿ ಸೇರ್ತಾರೆ. ಅತಿಶಯವಾದ ಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ಸೊ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಶುಭ ಫಲಗಳನ್ನು ಕೊಡ್ತಾರೆ. ಕೇವಲ ಶನಿ ಸುಖಸ್ಥಾನದಲ್ಲಿ ಅರ್ಧಾಷ್ಟಮದಲ್ಲಿದ್ದಾನೆ ಎನ್ನುವಂಥದ್ದನ್ನು ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳ ಚಲನೆ ಧನುರಾಶಿಯವರಿಗೆ ಇನ್ನೊಂದು 2-3 ತಿಂಗಳು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಜುಲೈ ತಿಂಗಳಲ್ಲಿ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.